ಸೊ ಎಲ್ಲರಿಗೂ ಶುಭ ಮುಂಜಾನೆ. ಬನ್ನಿ ಮಾತಿನ ಕೌಶಲ್ಯ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ. ಮಾತಿನ ಕೌಶಲ್ಯ ಅಂತಂದರೆ ಸ್ಪೀಕಿಂಗ್ ಸ್ಕಿಲ್. ಸೊ ಯಾವ ರೀತಿ ಇರುತ್ತೆ ಇದು ಅಂತಂದರೆ, ಒಂದು ಸಂವಹನ ಇಂದಿನ ಸಂದರ್ಭಗಳಲ್ಲಿ ಅತ್ಯಂತ ಮಹತ್ವದಾಗಿದೆ. ಸಂವಹನ ಅಂದರೆ ಮಾತುಕತೆ. ನಾವೇನು ಹೇಳ್ತಾ ಇದ್ದೀವಿ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೂ ಅರ್ಥ ಆಗಬೇಕು. ಸೊ ಅವ್ರೇನು ಹೇಳ್ತಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಬೇಕು. ಮಾತು ಸಂವಹನದ ಅತ್ಯಂತ ಪ್ರಮುಖ ಹಾಗೂ ಜವಾಬ್ದಾರಿಯುತ ಸ್ಥಾನವನ್ನು ಹೊಂದಿದೆ. ಎಸ್, ನಿಜ ಅಲ್ವಾ? ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬ ಗಾದೆಯಂತೆ ನಿರಂತರವಾಗಿ ಎಲ್ಲ ಕಾಲಘಟ್ಟದಲ್ಲೂ ಮಾತಿಗೆ ಮಹತ್ವ ಇದೆ. ನಿಜ ಅಲ್ವಾ? ನಾವೇನು ಮಾತಾಡ್ತೀವಿ, ಯಾವಾಗ ಮಾತಾಡ್ತೀವಿ, ಹೆಂಗೆ ಮಾತಾಡ್ತೀವಿ, ಕರೆಕ್ಟಾಗಿ ಮಾತಾಡ್ತಾ ಇದ್ದೀವ, ತಪ್ಪಾಗಿ ಮಾತಾಡ್ತಾ ಇದ್ದೀವ, ಯಾರ ಹತ್ರ ಮಾತಾಡ್ತೀವಿ, ನಮ್ಮ ಮಾತಿನ ಮೇಲೆ ಒಂದು ನಿಗಾ ಇರಬೇಕು. ಅದಕ್ಕೆ ಆಗಿನ ಕಾಲದಲ್ಲೇ ಹೇಳಿದ್ದಾರೆ, ಮಾತು ಬಲ್ಲವನಿಗೆ ಏನಿಲ್ಲ, ಜಗಳ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದರೆ ಅವನು ಏನು ಮಾತಾಡ್ತಾನೆ, ಹೆಂಗೆ ಮಾತಾಡ್ತಾನೆ, ಯೋಚನೆ ಮಾಡಿ ಮಾತಾಡ್ತಾನೆ ಇಲ್ವಾ ಅನ್ನೋದ್ರ ಮೇಲೆ ಅದಿರುತ್ತೆ. ಸೊ ಬನ್ನಿ ಮುಂದೆ ತಿಳ್ಕೊಳ್ಳೋಣ. ಮಾತನಾಡುವಾಗ ಗಮನಿಸಬೇಕಾದ ಪ್ರಮುಖ ಅಂಶಗಳು. ನಾವು ಯಾವಾಗ ನಮ್ಮ ಬಾಯಿಂದ ಮಾತು ಹೊರಡುತ್ತಲ್ವ ಆವಾಗ ಮಾತಾಡಬೇಕು ಅಂತಾರಲ್ಲ, ಬನ್ನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಒಂದನೇದು, ಮಾತು ಸ್ಪಷ್ಟವಾಗಿರಬೇಕು. ನೋಡಿ, ನಾವೇನು ಮಾತಾಡ್ತಿದ್ದೀವಿ ಅದು ಮಾತಾಡ್ಬೇಕಾದ್ರೆ ಅದು ಕರೆಕ್ಟಾಗಿ ಸ್ಪಷ್ಟವಾಗಿರಬೇಕು. ಎಲ್ಲರಿಗೂ ಅರ್ಥವಾಗುವಂಥ ಸರಳ ಪದ ಬಳಕೆ ಮಾಡಬೇಕು. ಏನೋ ಡಿಫಿಕಲ್ಟ್ಸಾಗಿ ಇವಾಗ ಎಲ್ಲರೂ ಸಂವಹನ ಮಾಡ್ತಾ ಇದ್ದಾರೆ ಅಂದರೆ ನಾರ್ಮಲಾಗಿ ಈ ಒಂದು ಏನು ಎಲ್ಲಿ ನೀವು ಆರ್ಗನೈಜೇಷನಲ್ಲಿ ಇರ್ತೀರಾ ಅಥವಾ ಕಾಲೇಜಲ್ಲಿ ಇರ್ತೀರಾ, ಸ್ಕೂಲಲ್ಲಿ ಇರ್ತೀರಾ, ಸೊ ಅಲ್ಲಿ ಎಲ್ಲ ಯಾರು ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗೋ ಥರ ಅವರ ಒಂದು ಭಾಷೆಯಲ್ಲಿ ಮಾತಾಡಬೇಕು. ಡಿಫಿಕಲ್ಟಾಗಿ ಮಾತಾಡಬಾರ್ದು. ನೆಕ್ಸ್ಟು, ಯಾರು ತಮ್ಮ ಮಾತನ್ನು ಕೇಳುತ್ತಿದ್ದಾರೋ ಅವರ ಬಗ್ಗೆ ಗಮನವಿರಬೇಕು. ಈಗ ನಾವು ಮಾತನ್ನ ಎಷ್ಟು ಮಾತಾಡ್ತೀವೋ ಅದೇ ರೀತಿ ಆ ಒಂದು ಕೇಳಿಸ್ಕೊಳ್ಳೋ ವ್ಯಕ್ತಿ ಕರೆಕ್ಟಾಗಿ ಅದನ್ನು ಕೇಳಿಸ್ಕೊಳ್ಳೋನಾಗಿರಬೇಕು. ಓಕೆನಾ? ನೆಕ್ಸ್ಟ್, ಅಂಗಿಕತೆಯನ್ನು ಅಂದರೆ ಬಾಡಿ ಲ್ಯಾಂಗ್ವೇಜನ್ನು ಬಳಸಿಕೊಂಡು ಅಭಿವ್ಯಕ್ತಿ ಮಾಡುವ ಸಾಮರ್ಥ್ಯವೂ ಒಂದು ಭಾಷೆಯಾಗಿದೆ. ಯಾವಾಗ ಒಬ್ಬ ಮಾತಾಡಬೇಕಂದ್ರೆ ನಾರ್ಮಲಾಗಿ ಮಾತಾಡಿದ್ರೆ ಅದು ಇವಾಗ ಏನೋ ಒಂದು ಹೇಳ್ತಾ ಇದ್ದಾನೆ ಅಂದರೆ ನಾರ್ಮಲಾಗಿ ಹೇಳಿದ್ರೆ ಅದು ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಕೆಲವೊಬ್ಬರಿಗೆ ಹೇಳ್ಬೇಕಾದ್ರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಕೈ ಹಿಂಗೆ ತಿರ್ಸೋದಾಗಿರ್ಬೋದು, ಕೈಯಿಂದ ಸನ್ನೆ ಕೊಟ್ಟು ಎಕ್ಸಾಂಪಲ್ ಕೊಡೋದಾಗಿರ್ಬೋದು, ಈ ರೀತಿ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಮೇಲೆ ಅದು ಒಂದು ಭಾಷೆಯನ್ನು ತೋರಿಸುತ್ತೆ. ನೆಕ್ಸ್ಟ್, ಧ್ವನಿ ನಿಯಂತ್ರಣವು ಭಾಷಾ ಬಳಕೆಯ ಭಾಗವಾಗಿದೆ. ಸೊ ಇಲ್ಲಿ ವಾಯ್ಸ್ ಮಾಡ್ಯುಲೇಷನ್, ನಮ್ಮ ಒಂದು ಧ್ವನಿ ನಿಯಂತ್ರಣ ಏನಿದೆ ಇದು ಸಹ ಒಂದು ಭಾಷಾ ಬಳಕೆಯ ಭಾಗ ಆಗಿದೆ. ಇಲ್ಲಿ ನಾವು ಮಾತನಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು 4 ಪಾಯಿಂಟ್ಸಲ್ಲಿ ನೋಡಿದ್ದೀವಿ. ಬನ್ನಿ ಮುಂದೆ ನೋಡೋಣ. ನೆಕ್ಸ್ಟ್, ಉದ್ಯೋಗ ಕ್ಷೇತ್ರದಲ್ಲಿ ಮಾತಿನ ಮಹತ್ವ. ನಾವೇನು ಕೆಲಸ ಮಾಡ್ತಾ ಇದ್ವಲ್ಲ ಆ ಒಂದು ಕೆಲಸದಲ್ಲಿ ನಮ್ಮ ಮಾತು ಯಾವ ರೀತಿ ಇರಬೇಕು, ಅಲ್ಲಿ ನಮ್ಮ ಮಾತು ಯಾವ ರೀತಿ ಮಹತ್ವ ಪಡೆಯುತ್ತೆ. ನಾವು ಕೆಲಸ ಮಾಡುವಂತಹ ಜಾಗ, ಅದು ಆರ್ಗನೈಜೇಷನ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಮಾಡೋ ಸ್ಥಳಗಳಾಗಿರ್ಬೋದು, ಎನಿಥಿಂಗ್ ಯಾವುದೇ ಜಾಗ ಆಗಿರ್ಬೋದು, ಬಟ್ ನಾವು ಕೆಲಸ ಮಾಡುವಂಥ ಒಂದು ಕ್ಷೇತ್ರ ಆಗಿರಬೇಕು. ನೋಡಿ, ಉದ್ಯೋಗ ಕ್ಷೇತ್ರದಲ್ಲಿ ಮಾತಿನ ಮಹತ್ವ ಹೇಗಿರುತ್ತೆ ಅಂತಂದಾಗ ಮೊದಲನೇ ಪಾಯಿಂಟ್ ಹೇಳ್ತಾ ಇದೆ, ಮಾರ್ಕೆಟಿಂಗ್ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ಗ್ರಾಹಕರನ್ನು ಆಕರ್ಷಿಸಲು. ಇವಾಗ ಕೆಲವೊಂದು ನೀವು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದೀರಂದರೆ ಬನ್ರಪ್ಪ ತಗೊಳ್ರಪ್ಪ ಅಂದ್ಬಿಟ್ಟು ನಿಧಾನಕ್ಕೆ ಹೇಳೋದಲ್ಲ. ಸೊ ಅಲ್ಲಿ ಅರ್ಥಪೂರ್ಣವಾಗಿ ಗ್ರಾಹಕರನ್ನು ಸೆಳೀಬೇಕು ಅಂದರೆ ಅಲ್ಲಿ ಮಾತಿನ ಸ್ಕಿಲ್ ಇರಬೇಕು. ಸೊ ಇಲ್ಲಿ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಗ್ರಾಹಕರನ್ನ ಆಕರ್ಷಣೆ ಮಾಡುವಂಥ ಸ್ಕಿಲ್ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, HR ವಿಭಾಗಗಳಲ್ಲಿ ಸಂದರ್ಶನಗಳು ಮತ್ತು ತರಬೇತಿ ಕಾರ್ಯಕ್ರಮಗಳಲ್ಲಿ. ಅಂದರೆ ಇವಾಗ HR ವಿಭಾಗಗಳಲ್ಲಿ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ ಕೆಳಗಡೆ ಇರೋರಿಗೆ ಗೈಡ್ಲೈನ್ಸ್ ಕೊಡಬೇಕು, ಸಂದರ್ಶನಗಳು ಕೊಡಬೇಕು, ಅಲ್ಲಿ ತರಬೇತಿಗಳು ಮತ್ತು ಕಾರ್ಯಕ್ರಮಗಳನ್ನು ಮಾತಾಡಬೇಕಾದ್ರೆ ನಿಮ್ಮ ಮಾತು ಸ್ಪಷ್ಟವಾಗಿದ್ದು ಎಲ್ಲರಿಗೂ ಅರ್ಥ ಆಗೋ ಥರ ಇದ್ದು, ಸೊ ಅಲ್ಲಿ ನೀವು ಸಂದರ್ಶನ ಮಾಡೋದಕ್ಕೆ ಕೇಪಬಿಲಿಟಿನ ಹೊಂದಿರ್ತೀರಾ. ನೆಕ್ಸ್ಟ್, ಒಂದು ಗುಂಪಿನ ನಾಯಕತ್ವ ವಹಿಸಿಕೊಂಡು ಗುಂಪನ್ನು ಪ್ರೇರೇಪಿಸಲು. ಅಂತಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಮ್ಮ ಮಾತು ಯಾವ ರೀತಿ ನಾವು ಮಾತಾಡ್ತಿದ್ದೀವಿ ಅನ್ನೋದನ್ನು ಅವರು ಎಲ್ರಿಗೂ ಅರ್ಥ ಮಾಡಿಕೊಂಡು ಅಲ್ಲಿ ನಾಯಕನ ಸ್ಥಾನನ ನಾವು ವಹಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದು ಗುಂಪನ್ನು ಪ್ರೇರಣೆ ಮಾಡಬೇಕು. ಯಾವುದ್ರ ಮೂಲಕ? ನಮ್ಮ ಮಾತಿನ ಮೂಲಕ. ನೆಕ್ಸ್ಟ್, ಮಾತು ಒಂದು ಶಕ್ತಿಯುತವಾದ ಆಯುಧದಂತೆ ಬಳಕೆಯಾಗುತ್ತದೆ. ಎಸ್, ನಿಜ ಅಲ್ವಾ? ನಾವೇನು ಮಾತಾಡ್ತಿದ್ದೀವಿ ಆ ಮಾತು ಮೇಲೆ ಒಂದು ಶಕ್ತಿಯುತ ಆಯುಧ ರೀತಿ ಅದು ಒಂದು ಬಳಕೆ ಆಗುತ್ತೆ. ಸೊ ನೆಕ್ಸ್ಟ್, ಮಾತಿನ ಸಂದರ್ಭದಲ್ಲಿ ಎದುರಾಗಬಹುದಾದ ಸವಾಲುಗಳು ಮತ್ತು ಅವುಗಳ ನಿವಾರಣೆ. ಸೊ ನಾವು ಒಂದು ಮಾತನಾಡಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಇದಕ್ಕಾಗಿ ಇಂಗ್ಲೀಷ್ ಭಾಷೆಯನ್ನು ಬಳಸುವ ಅವಕಾಶಗಳ ಕೊರತೆಯನ್ನು ಎದುರಿಸುತ್ತಾರೆ.
ಸೊ ಕೆಲವೊಬ್ಬರಿಗೆ ಕನ್ನಡ, ಕೆಲವೊಬ್ಬರಿಗೆ ಇಂಗ್ಲೀಷು. ನೋಡಿ ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಇದಕ್ಕಾಗಿ ಇಂಗ್ಲೀಷ್ ಭಾಷೆಯನ್ನು ಬಳಸುವ ಅವಕಾಶಗಳ ಕೊರತೆಯನ್ನು ಎದುರಿಸ್ತಾರೆ. ಸೊ ಇವಾಗ ಕೆಲವೊಬ್ಬರು ಕನ್ನಡ ಬರುತ್ತೆ, ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಸೊ ಅಲ್ಲಿಗೇನಾಗುತ್ತೆ, ಇಂಗ್ಲೀಷ್ ಭಾಷೆನ ಬಳಸುವ ಅವಕಾಶಗಳೇನಿರುತ್ತೆ ಆ ಒಂದು ಕೊರತೆನ ಎದುರಿಸಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಪರಿಹಾರ ಆಗಿ ಸ್ವಿಚ್ ಕ್ಲಬ್ಗಳು ಮತ್ತು ಮಾಕ್ ಇಂಟರ್ವ್ಯೂಗಳು, ಡಿಬೇಟ್ಗಳು ಮತ್ತು ಕೌನ್ಸಿಲಿಂಗ್ ಸಹಾಯ ಆಗ್ಬೋದು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಮಾತಿನ ಸಂದರ್ಭದಲ್ಲಿ ಎದುರಾಗಬಹುದಾದಂಥ ಸವಾಲುಗಳನ್ನ ಮತ್ತು ಅದರ ಒಂದು ನಿವಾರಣೆನ ನಾವು ನೋಡ್ಬೋದು. ಏನಂತಂದಾಗ ನೋಡಿ, ಇಂಗ್ಲೀಷ್ ಭಾಷೆನ ಬಳಸಬೇಕಾದ್ರೆ ಅವಕಾಶಗಳ ಕೊರತೆನ ಎದುರಿಸಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು, ಸ್ವಿಚ್ ಕ್ಲಬ್ಗಳು ಮತ್ತು ಮಾಕ್ ಇಂಟರ್ವ್ಯೂಗಳು, ಡಿಬೇಟ್ಗಳು ಮತ್ತು ಕೌನ್ಸಿಲಿಂಗ್ ಸಹಾಯವಾಗ್ಬೋದು ಅನ್ನೋದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇಂದಿನ BBA ವಿದ್ಯಾರ್ಥಿಗಳ ಮಾತಿನಲ್ಲಿ ಕೌಶಲ್ಯವು ಕೇವಲ ಪಠ್ಯದ ಭಾಗವಲ್ಲ. ನಮ್ಮ ಒಂದು BBA ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಪಠ್ಯದ ಭಾಗ ಮಾತ್ರ ಆಗಿರೋದಿಲ್ಲ, ಅದು ಭವಿಷ್ಯದ ಯಶಸ್ಸಿಗೆ ದಾರಿಯಾಗ್ತಾ ಇದೆ. ನಿರ್ವಹಣಾ ಕ್ಷೇತ್ರದಲ್ಲಿ ತಂತ್ರಜ್ಞಾನ, ಅರ್ಥಶಾಸ್ತ್ರ ಮತ್ತು ಮಾರುಕಟ್ಟೆಯಷ್ಟೇ ಸಾಕ್ಷರತೆ ಸೂಚಕವಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬರಹದ ಕೌಶಲ್ಯ, ರೈಟಿಂಗ್ ಸ್ಕಿಲ್. ಜಾಗತೀಕರಣವು ಎಲ್ಲೆಡೆ ಹಬ್ಬುತ್ತಿರುವ ಈ ಸಮಯದ ನಿರ್ವಹಣಾ ಜಗತ್ತಿನಲ್ಲಿ BBA ವಿದ್ಯಾರ್ಥಿಗೆ ಬರಹದ ಕೌಶಲ್ಯ, ರೈಟಿಂಗ್ ಸ್ಕಿಲ್ ಮಾತಿನಂತೆ ಅತ್ಯಗತ್ಯವಾಗಿದೆ. ನೋಡಿ, ಜಾಗತೀಕರಣ ಅನ್ನೋದು ಏನು ಒಂದು ಬೆಲೆ ಎಲ್ಲೆಡೆ, ಅಂದರೆ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಈ ಒಂದು ಸಂದರ್ಭದಲ್ಲಿ BBA ವಿದ್ಯಾರ್ಥಿಗಳಿಗೆ ರೈಟಿಂಗ್ ಸ್ಕಿಲ್ ಅನ್ನೋದು ಎಷ್ಟು ಮಾತಿನ ಸ್ಕಿಲ್ ಇಂಪಾರ್ಟೆಂಟು, ಅದೇ ರೀತಿ ರೈಟಿಂಗ್ ಸ್ಕಿಲ್ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಸ್ಪಷ್ಟತೆ, ಪ್ರಾಮಾಣಿಕತೆ, ವೃತ್ತಿಪರ ಮತ್ತು ಸಂಘಟನೆಯ ಸಂಕೇತ ಆಗಿದೆ ಯಾವುದು, ರೈಟಿಂಗ್ ಸ್ಕಿಲ್. ಉದ್ಯೋಗ ಕ್ಷೇತ್ರವು ಉದ್ಯೋಗಿಯ ಬರಹ ಸಾಮರ್ಥ್ಯವನ್ನು ಮಾನದಂಡ ವಹಿಸಿಕೊಂಡಿದೆ. ನಿಜ ಅಲ್ವಾ? ಇವಾಗ ಎಲ್ಲೇ ಹೋದ್ರಿ, ಅಟ್ಲೀಸ್ಟ್ ಯಾಕೆ ಸೆಕ್ಯೂರಿಟಿ ಕೆಲಸ ಮಾಡೋನು ಕೂಡ ಆನ್ ಟೈಮಲ್ಲಿ ವೆಹಿಕಲ್ ಏನು ಬಂತು, ಹೆಂಗೋಯ್ತು, ಏನು ನಂಬರ್ ಏನು, ಎಲ್ಲದನ್ನು ಎಂಟ್ರಿ ಅಂದರೆ ರೈಟಿಂಗ್ ಸ್ಕಿಲ್ ಸಹ ಇರಬೇಕಾಗುತ್ತೆ. ನೋಡಿ, ಬರಹದ ಸ್ವರೂಪ ಹೇಗಿರಬೇಕು ಅಂದರೆ, ಬರಹದ ಒಂದು ಸ್ವರೂಪ, ರೈಟಿಂಗ್ ಹೇಗಿರಬೇಕು ಅಂತಂದಾಗ, ಬರಹವು ಭಾವನೆ, ವಿಚಾರ ಮತ್ತು ದಕ್ಷತೆಯ ಶಾಶ್ವತ ದಾಖಲೆಯಾಗಿರಬೇಕು. ಇಲ್ಲಿ ಬರಹ ಅನ್ನೋದು ಭಾವನೆ ಮತ್ತು ವಿಚಾರದ ದಕ್ಷತೆಯ ಒಂದು ಶಾಶ್ವತ ದಾಖಲೆಯಾಗಿರಬೇಕು. ವಾಣಿಜ್ಯ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಪ್ರತಿಯೊಂದು ನಿರ್ಧಾರ, ವರದಿ, ಇಮೇಲ್, ಪ್ರಸ್ತಾವನೆ ಬರಹದ ಮೂಲಕ ವಿವರಿಸಲ್ಪಡುತ್ತದೆ. ನೋಡಿ, ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ನಾನು ಅಂದೆ ಆವಾಗಲೇ, ಒಂದು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ಬರೋನಿಗೂ ಇತ್ತೀಚಿನ ಕಾಲದಲ್ಲಿ ಬರೀ ಗೇಟ್ ಕಾಯೋ ಕೆಲಸ ಮಾತ್ರ ಅಲ್ಲ, ಆ ಗೇಟಲ್ಲಿ ಆನ್ ಟೈಮು, ಇನ್ ಟೈಮು, ಯಾವ ವೆಹಿಕಲ್ ಬಂತು, ನಂಬರ್ ಏನು, ಎಲ್ಲಿಂದ ಬಂದರು, ಏನು, ಈ ರೀತಿಯಾದಂತಹ ಇನ್ಫಾರ್ಮೇಷನ್ನ, ವರದಿಗಳನ್ನ ಅವರು ಬರೆದಿಟ್ಕೋಬೇಕಾಗುತ್ತೆ. ಇದನ್ನು ನಾವು ಮ್ಯಾನೇಜ್ಮೆಂಟಲ್ಲೂ ನೋಡ್ಬೋದು. ಇಲ್ಲಿ ನಿರ್ಧಾರ, ವರದಿ ಮತ್ತು ಇಮೇಲ್ ಮಾಡೋದು, ಆ ಥರ ಪ್ರಸ್ತಾವನೆಯ ಬರಹದ ಮೂಲಕ ಇಲ್ಲಿ ವ್ಯವಹಾರವನ್ನು ನಡೆಸಬೇಕಾಗುತ್ತೆ. ನೋಡಿ, ಸೂಕ್ತ ಬರಹವಿಲ್ಲದೆ ಅಂತಂದಾಗ, ಒಂದು ಸೂಕ್ತವಾಗಿ ಬರಹ ಯಾವ ರೀತಿ ಇರಲ್ಲ ಅಂತ ಅನ್ನೋದಾಗ, ನೋಡಿ, ಆಂತರಿಕ ಸಂವಹನ ವ್ಯರ್ಥ ಆಗುತ್ತೆ. ನಮಗೆ ಬರೆಯೋಕ್ಕೆ ಅಂದರೆ ಒಂದು ಬರಹದ ಸ್ಕಿಲ್ ಇಲ್ಲ ಅಂದರೆ ಏನಾಗುತ್ತೆ ನೋಡಿ, ಆಂತರಿಕ ಸಂವಹನ ಅನ್ನೋದು ಇಲ್ಲಿ ವೇಸ್ಟ್ ಆಗುತ್ತೆ. ಗ್ರಾಹಕ ಮತ್ತು ಸಂಪರ್ಕ, ಗ್ರಾಹಕರ ಸಂಪರ್ಕ ಇರುತ್ತಲ್ಲ, ಅದು ತುಂಬ ವೀಕ್ ಆಗಿಬಿಡುತ್ತೆ ಮ್ಯಾನೇಜ್ಮೆಂಟಲ್ಲಿ. ಜೊತೆಗೆ ಸಂಸ್ಥೆಯ ನೀತಿ ಅಡಿಪಾಯಕ್ಕೆ ಹೋಗುತ್ತೆ. ನಿಜ ಅಲ್ವಾ? ನಮಗೆ ಒಂದು ರೈಟಿಂಗ್ ಸ್ಕಿಲ್ ಅನ್ನೋದು ಇರಬೇಕು. ಇಲ್ಲಾಂದರೆ ಈ ರೀತಿ ನೋಡಿ, ಆಂತರಿಕ ಸಂವಹನ ವ್ಯರ್ಥ ಆಗುತ್ತೆ, ಗ್ರಾಹಕರ ಸಂಪರ್ಕದ ದುರ್ಬಲ ಆಗುತ್ತೆ, ಮತ್ತು ಸಂಸ್ಥೆಯ ನೀತಿಯ ಅಡಿಪಾಯ ಕೂಡ ಕುಗ್ಗುತ್ತೆ. ನೋಡಿ, ಸಂಸ್ಥೆಗಳಲ್ಲಿ ಬರವಣಿಗೆಯನ್ನು ಆಧರಿಸಿದ್ದು ನೋಡಿ, ಅಂದರೆ ಇವಾಗ ಆರ್ಗನೈಸೇಷನ್ಸ್ಗಳಲ್ಲಿ ಇರುತ್ತಲ್ಲ, ಆರ್ಗನೈಸೇಷನ್ಸ್ಗಳು. ಸೊ ಇಲ್ಲಿ ಬರವಣಿಗೆ ಯಾವ ರೀತಿ ಆಧಾರ ಆಗಿದೆ ಅಂತಂದಾಗ, ನೋಡಿ, ಬಿಸ್ನೆಸ್ ಲೆಟ್ರು, ಇಮೇಲ್ ಬರವಣಿಗೆ ಮತ್ತು ವರದಿ ಬರವಣಿಗೆ ರಿಪೋರ್ಟ್ಸು ಗೊತ್ತಲ್ಲ, ಹೇಳಿದ್ನಲ್ಲ ಈಗ, ಸೆಕ್ಯೂರಿಟಿ ಆನ್ ದ ಡ್ಯೂಟಿ, ಏನು ವೆಹಿಕಲ್ ಬರ್ತಾಯಿದೆ, ಏನೇನು ವರದಿ, ಎಷ್ಟು ಪ್ರಾಡಕ್ಟ್ ಬಂತು, ಎಷ್ಟು ಸೇಲ್ ಆಯಿತು, ಈ ಥರ ವರದಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪ್ರಸ್ತಾವನೆ ರೂಪಿಸಿ ಬರೆದು ಕೊಡುವಿಕೆ, ಅಂದರೆ ಒಂದು ಪ್ರಸ್ತಾವನೆಯನ್ನು ರೂಪಣೆ ಮಾಡಿ ಅದನ್ನು ಬರೆದು ಕೊಡೋದು. ಮತ್ತು ಆಂತರಿಕ ಜಾಹೀರಾತು ಅಂದರೆ ಅಡ್ವರ್ಟೈಸ್ಮೆಂಟು, ಮತ್ತು ನೋಟಿಸ್, ಮೆಮೊ ಇತ್ಯಾದಿ. ಮತ್ತು ಅಕಾಡೆಮಿಕ್ ಬರವಣಿಗೆ ಅಂದರೆ ಅಸೈನ್ಮೆಂಟ್ಸ್, ಕೇಸ್ ಸ್ಟಡೀಸು, ಇವೆಲ್ಲ ಬರವಣಿಗೆ ರೂಪದಲ್ಲಿರುತ್ತೆ. ಸೊ ಪ್ರತಿಯೊಂದು BBA ವಿದ್ಯಾರ್ಥಿಗೂ ಮಾತಿನ ಕೌಶಲ್ಯ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ರೈಟಿಂಗ್ ಸ್ಕಿಲ್, ಬರವಣಿಗೆಯ ಒಂದು ಕೌಶಲ್ಯನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಪ್ರಾಯೋಗಿಕ ಮಹತ್ವ, ಒಂದು ಪ್ರಾಯೋಗಿಕ ಮಹತ್ವ ಇದೆ ಅನ್ನೋದಾದರೆ, ಉದ್ಯೋಗ ಮೇಳದಲ್ಲಿ ರೆಸ್ಯೂಮ್ಗಳನ್ನು ತಯಾರಿಸುವಿಕೆ. ರೈಟಿಂಗ್ ಸ್ಕಿಲ್ ಇದ್ದರೆ ಪ್ರಾಯೋಗಿಕ ಮಹತ್ವ ಏನಾಗುತ್ತೆ ಅಂತಾಗ, ಉದ್ಯೋಗಗಳಲ್ಲಿ ರೆಸ್ಯೂಮ್ ತಯಾರಿಸುವಿಕೆ, ತಮ್ಮ ಬಗೆಗಿನ ಸ್ಪಷ್ಟವಾದ ಮತ್ತು ಖಚಿತವಾದ ಮಾಹಿತಿಯನ್ನು ಆಕರ್ಷವಾದ ರೀತಿಯಲ್ಲಿ ಅರ್ಜಿಯಾಗಿ ಪರಿವರ್ತಿಸುವುದು, ಇದನ್ನು ನೋಡ್ಬೋದು. ನೆಕ್ಸ್ಟ್,
ಕಚೇರಿ ಅಥವಾ ಸಂವಹನದಲ್ಲಿ ಏನೇನು ಯೂಸಸ್ ಇದೆ ರೈಟಿಂಗ್ ಸ್ಕಿಲ್ ಬಂದರೆ ಅಂದಾಗ ಇಮೇಲ್ ವರದಿ ಮತ್ತು ಟಿಪ್ಪಣಿಗಳ ಮೂಲಕ ದೈನಂದಿನ ನಿರ್ವಹಣೆ ಕೆಲಸ ನಿರ್ವಹಿಸಲಾಗುತ್ತದೆ. ನೋಡಿ, ಇಮೇಲ್ ರೈಟಿಂಗ್ ಆಗಿರ್ಬೋದು ಮತ್ತು ವರದಿ ಆಗಿರ್ಬೋದು, ಡೈಲಿ ಟಿಪ್ಪಣಿಯ ಮೂಲಕ ಒಂದು ಕೆಲಸನ ನಿರ್ವಹಣೆ ಮಾಡ್ಬೋದು. ಅದಾದಮೇಲೆ ಪ್ರಾಜೆಕ್ಟ್ ವರದಿ ಮತ್ತು ಇಂಟರ್ನ್ಶಿಪ್ಗಳ ವರದಿಯ ಬರವಣಿಗೆಯು ಅಗತ್ಯಕ್ಕೆ ತಕ್ಕಂತೆ ಇರಬೇಕಾಗುತ್ತೆ. ರೈಟಿಂಗ್ ಸ್ಕಿಲ್ ಇದ್ದರೆ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ ವರದಿಗಳನ್ನು ಮಾಡ್ಬೋದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಎಂತಹ ಬರವಣಿಗೆ ಶೈಲಿಯನ್ನು ಅನುಸರಿಸಬೇಕು, ಇಲ್ಲಿ ನೋಡಿ ಬರವಣಿಗೆ ಶೈಲಿಯನ್ನು ಅನುಸರಿಸಬೇಕು ಅಂತ ಅನ್ನೋದು ಸಹ ಇದೆ. ನೋಡಿ, ಕಚೇರಿಗೆ ತಕ್ಕಂತೆ ಪದಗಳನ್ನು ಆಯ್ದು ತಮ್ಮ ಬರಹದಲ್ಲಿ ಬಳಸಬೇಕು. ನೋಡಿ, ಆರ್ಗನೈಜೇಷನ್ಸ್ ಮತ್ತು ಏನೇ ಒಂದು ಆಫೀಸ್ಗೆ ರಿಲೇಟೆಡ್ ಆಗಿರೋ ಪದಗಳನ್ನ ಅಂದರೆ ನಮ್ಮ ಒಂದು ಪದ ಯಾವ ರೀತಿ ಬಳಸ್ತೀವಲ್ಲ ರೈಟಿಂಗ್ ಸ್ಕಿಲ್ನ, ಅದನ್ನು ಯೂಸ್ ಮಾಡಿ ಬರಿಬೇಕು ಅಂತ ಹೇಳಿದ್ದಾರೆ. ಮತ್ತು ಜನರನ್ನು ನಿಭಾಯಿಸಲು ಸಾಧ್ಯವಾಗುವಷ್ಟು ವಾಕ್ಯ ರಚನೆ ಮತ್ತು ಪದ ಬಳಕೆ ಇರಬೇಕು. ನೋಡಿ, ಜನನ ನಿಭಾಯಿಸಬೇಕು ಅಂತಂದಾಗ ನಮ್ಮ ಒಂದು ರೈಟಿಂಗ್ ಸ್ಕಿಲ್ಲು ವಾಕ್ಯ ರಚನೆ ಮತ್ತು ಪದ ಬಳಕೆ ಬಳಸಬೇಕಾಗುತ್ತೆ. ಬರಹದಲ್ಲಿ ನಿರ್ದಿಷ್ಟತೆ ಮತ್ತು ಸಂಕ್ಷಿಪ್ತ ಇರಬೇಕು. ಇಲ್ಲಿ ಬರವಣಿಗೆ ಅನ್ನೋದು ಯಾವ ರೀತಿ ಇರಬೇಕಂದ್ರೆ ನಿರ್ದಿಷ್ಟತೆ, ಒಂದಿಷ್ಟೇ ನಿರ್ದಿಷ್ಟತೆ ಮತ್ತು ಸಂಕ್ಷಿಪ್ತತೆ ಅಂದರೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ಖಚಿತ ಪದಪ್ರಯೋಗ ಉದಾಹರಣೆಗಳ ಬಳಕೆ ಇರಬೇಕು. ಏನೇ ಒಂದು ಬರೆದ್ರೂ ಅದಕ್ಕೆ ಖಚಿತವಾದಂಥ ಪದಪ್ರಯೋಗ ಮತ್ತು ಉದಾಹರಣೆಗಳನ್ನು ಬಳಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಚಟುವಟಿಕೆ ಕೌಶಲ್ಯ, ಐ ಥಿಂಕ್ ಚಟುವಟಿಕೆ ಮೀನ್ಸ್ ಆ್ಯಕ್ಟಿವಿಟಿ ಸ್ಕಿಲ್. ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರಿಗೂ BBA ವಿದ್ಯಾರ್ಥಿಗಳಿಗೆ ಆ್ಯಕ್ಟಿವಿಟಿ ಸ್ಕಿಲ್ಲಲ್ಲೂ ಸಹ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಏನೇ ಒಂದು ಆ್ಯಕ್ಟಿವಿಟಿ ಕೊಟ್ಟರು ಅದನ್ನು ಮಾಡೋಂತಹ ಕೇಪಬಿಲಿಟಿ ಎರಡೂ ಇರಬೇಕಾಗುತ್ತೆ. ಚಟುವಟಿಕೆಗಳು ವಿದ್ಯಾರ್ಥಿಗಳ ಕಲಿಕೆ ಪ್ರಕ್ರಿಯೆಯನ್ನು ಪೂರ್ಣವಾಗಲು ಒಂದು ಅವಿಭಾಜ್ಯ ಅಂಗವಾಗಿದೆ. ನೋಡಿ, ಈ ಒಂದು ಚಟುವಟಿಕೆಯ ವಿದ್ಯಾರ್ಥಿಗಳ ಕಲಿಕೆ ಏನು ಕಲಿತಾ ಇದೆಯಾ ಆ ಪ್ರಕ್ರಿಯೆಯನ್ನು ಪೂರ್ಣವಾಗಲು ಒಂದು ಅವಿಭಾಜ್ಯ ಅಂಶವಾಗಿದೆ. ವಿದ್ಯಾರ್ಥಿ ಜೀವನವು ಕೇವಲ ಪುಸ್ತಕ ಜ್ಞಾನಕ್ಕೆ ಸೀಮಿತವಲ್ಲ. ನೋಡಿ, ಬೇರೆ ಓದಬೇಕು, ಬೇರೆ ಪುಸ್ತಕ ಇಟ್ಕೋಬೇಕು ಅನ್ನೋದು ಮಾತ್ರ ವಿದ್ಯಾರ್ಥಿ ಜೀವನ ಆಗಲ್ಲ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಚಟುವಟಿಕೆಗಳಲ್ಲಿ ಇಳಿಬೇಕಾಗುತ್ತೆ. ವ್ಯಕ್ತಿತ್ವ ರೂಪಗಳು ಚಟುವಟಿಕೆಯ ಅಗತ್ಯ. ಶಿಕ್ಷಣ ಮನಸ್ಸು, ದೇಹ ಮತ್ತು ಮನೋಭಾವಗಳ ಸಮನ್ವಯವನ್ನು ಉದ್ದೇಶಿಸುವುದರಿಂದ ಚಟುವಟಿಕೆಗಳು ಅವುಗಳ ನಡುವಿನ ಸೇತುವೆ ಅಂತಿವೆ. ಆದ್ದರಿಂದ ಶಿಕ್ಷಣ ಸಂಸ್ಥೆಗಳು ಹಾಗೂ ಶಿಕ್ಷಕರ ವಿದ್ಯಾರ್ಥಿಗಳನ್ನು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ನೀವೆಲ್ಲೇ ನೋಡಿ, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕೇವಲ ಓದೋದು ಮಾತ್ರ ಮಾಡಲ್ಲ. ಅಲ್ಲಿ ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ಕಲ್ಚರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎನಿಥಿಂಗ್ ಏನೇ ಒಂದು ಆ್ಯಕ್ಟಿವಿಟೀಸ್ ಆದ್ರೂ ಅಲ್ಲಿ ಮಾಡಿಸ್ತಾರೆ. ಇದು ವಿದ್ಯಾರ್ಥಿಯ ಒಂದು ಜೀವನಕ್ಕೆ ಸೀಮಿತ ಆಗಿರುತ್ತೆ. ಎಲ್ಲದರಲ್ಲೂ ಪಾಲ್ಗೊಳ್ಬೇಕು, ಆ್ಯಕ್ಟಿವಿಟಿ ಸ್ಕಿಲ್ಲಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ತರಗತಿಯಲ್ಲಿ ಮಂಡಿಸಬೇಕಾದ ವಿಷಯಗಳು. ನೋಡಿ, ಭಾರತ ಪಾರಂಪರಿಕ ನಿರ್ವಹಣಾ ಕೌಶಲ್ಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಪ್ರೆಸೆಂಟೇಷನನ್ನು ತಯಾರಿಸಿ ಮಂಡಿಸಿ. ನೋಡಿ, ಭಾರತದ ಬಗ್ಗೆ ಒಂದು ಪಾರಂಪರಿಕ ನಿರ್ವಹಣಾ ಕೌಶಲ್ಯ, ಸೊ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದರ ಒಂದು ಕೌಶಲ್ಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಪ್ರೆಸೆಂಟೇಷನ್ ಮಾಡಿಸಿ. ಮತ್ತು ಎರಡನೇದು, BBAನಲ್ಲಿ ಎಷ್ಟು ಕನ್ನಡ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಎಂಬ ಒಂದು ವಿಷಯವನ್ನು ಕುರಿತಂತೆ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಡೇಟಾನ ಒಂದು ಸಿದ್ಧ ಮಾಡಿ. ಅಂದರೆ BBAನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅನ್ನೋದನ್ನು ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತವ್ರೆ. ಮತ್ತು ನಿಮ್ಮ ಸುತ್ತಮುತ್ತ ಇರೋ ಯಾವುದಾದ್ರೂ ಒಂದು ಯುವ ಮಹಿಳಾ ಉದ್ಯಮಿಯನ್ನು ಸಂದರ್ಶನ ಮಾಡಿ ಮಾಹಿತಿ ಸಂಗ್ರಹಿಸಿ. ಸೊ ನಮ್ಮ ಸುತ್ತಮುತ್ತ ಯಾರಾದರೂ ಯುವ ಮಹಿಳೆ ಇರ್ತಾರಲ್ವ, ಸೊ ಉದ್ಯಮಿ ಕೆಲಸ ಮಾಡ್ತಿರಂತ ಅವ್ರನ್ನ ಸಂದರ್ಶನ ಮಾಡಿಬಿಟ್ಟು ಒಂದು ಮಾಹಿತಿನ ಸಂಗ್ರಹಣೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಆ್ಯಕ್ಟಿವಿಟೀಸ್ ಮೇಡಮ್ ನಮ್ಮ ಹತ್ರ ಮಾಡಿಸಿದ್ರು. ಎಲ್ಲ ಕಡೆ ಬೇರೆಯವ್ರ ಹತ್ರ ಹೋಗಿ ಅವ್ರ ಜೀವನ ಶೈಲಿ ತಿಳ್ಕೊಬನ್ನಿ ಅಂತ. ಓಕೆ, ಥ್ಯಾಂಕ್ ಯು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.